ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ ನ ಮ್ಯಾಟ್ ಭಾಗದ 30th ಟಾಪಿಕ್, 30ನೇ ಟಾಪಿಕ್, ನಂಬರ್ ಆರ್ ಲೆಟರ್ ಪಿರಮಿಡ್ ಅಥವಾ ಸಂಖ್ಯೆ ಮತ್ತು ಅಕ್ಷರಗಳ ಗುಂಪಿನ ಆಕೃತಿ, ಇದರ ಮೇಲಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಕೊಟ್ಟಿರುವ ಸೂಚನೆಗಳನ್ನ, ಡೈರೆಕ್ಷನ್ಸ್ ಅನ್ನ ಓದೋಣ. In this type of questions, a pyramid of letters and numbers are given. So questions are based on letter pyramid. It follows a particular pattern in the pyramid anta kottidare. So ಈ ರೀತಿಯ ಪ್ರಶ್ನೆಗಳಲ್ಲಿ ಅಕ್ಷರಗಳ ಅಥವಾ ಅಕ್ಷರ ಮತ್ತು ಸಂಖ್ಯೆಗಳನ್ನು ಒಳಗೊಂಡಿರುವಂತೆ ಗೋಪುರಾಕೃತಿಗಳನ್ನು ನೀಡಲಾಗಿರುತ್ತದೆ. ಅದನ್ನು ಓದಿಕೊಂಡು ನೀಡಿರುವ ಪ್ರಶ್ನೆಗಳನ್ನು ಬಿಡಿಸಬೇಕಾಗುತ್ತದೆ. ಅಕ್ಷರಗಳ ಗೋಪುರಾಕೃತಿ ಮೇಲೆ ರಚನೆಗೊಂಡಿರುವ ಪ್ರಶ್ನೆಗಳಲ್ಲಿ ನೀಡಿರುವ ಯಾವುದಾದರೊಂದು ಅಕ್ಷರಗಳಲ್ಲಿ ವಿಶಿಷ್ಟ ನಮೂನೆಯನ್ನು ಅನುಸರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಫಾಲೋಯಿಂಗ್ ಕ್ವೆಶ್ಚನ್ಸ್ ಆರ್ ಬೇಸ್ಡ್ ಆನ್ ಪಿರಮಿಡ್. ಫಸ್ಟ್ ಅಂಡ್ ಸೆಕೆಂಡ್ ಗ್ರೂಪ್ ಆಫ್ ಲೆಟರ್ಸ್ follow a pattern. Third and fourth group also follow the same pattern. Identify the pattern and find the missing group of letters. So, ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳು ಅಕ್ಷರಗಳ ಗೋಪುರಾಕೃತಿಯನ್ನು ಅವಲಂಬಿಸಿವೆ. 1ನೇ ಮತ್ತು 2ನೇ ಅಕ್ಷರಗಳ ಗುಂಪುಗಳು ಒಂದು ನಮೂನೆಯನ್ನು ಅನುಸರಿಸಿದರೆ ಅದೇ ನಮೂನೆಯನ್ನು 3ನೇ ಮತ್ತು 4ನೇ ಗುಂಪುಗಳು ಅನುಸರಿಸಿವೆ. ನಮೂನೆಯನ್ನು ಗುರುತಿಸಿ ಬಿಟ್ಟು ಹೋಗಿರುವ ಅಕ್ಷರಗಳ ಗುಂಪನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಏನ್ ಹೇಳ್ತಿದ್ದಾರೆ, ಇದು ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್ ಅನ್ಕೊಂಡ್ರೆ, ಥರ್ಡ್ ಫೋರ್ತ್ ಗ್ರೂಪ್ ಅನ್ಕೊಂಡ್ರೆ, ಸೊ ಫಸ್ಟ್ ಮತ್ತೆ ಸೆಕೆಂಡ್ ಗ್ರೂಪ್ಗೆ ಯಾವ ತರ ಸಂಬಂಧ, ರಿಲೇಶನ್ಶಿಪ್ ಇರುತ್ತೋ ಅದೇ ಸಂಬಂಧ 3 ಮತ್ತು 4ಗೂ ಇರ್ಬೇಕು. ಸೊ ಸೂಚನೆಗಳಲ್ಲಿ ಇದನ್ನೇ ಹೇಳಿರೋದು. ಸೊ ಆ ಸಂಬಂಧದ ಪ್ರಕಾರ 4ನೇ ಗುಂಪಿನಲ್ಲಿರುವ ಅಕ್ಷರಗಳನ್ನು ಕಂಡುಹಿಡಿಬೇಕು. ಸರಿನಾ? ಸೊ ಫಸ್ಟ್ ಕ್ವೆಶ್ಚನ್ ಅನ್ನ ನೋಡೋಣ. RKT ಹೇಗ್ ಬರ್ತಿದೆ? ಹೀಗ್ ಹೋಗ್ತಿದೆ, RKT. ಸರಿನಾ? ಆಮೇಲೆ XOV ಹೇಗ್ ಬರ್ತಿದೆ? ಈ ಕಡೆಯಿಂದ ಬರ್ತಿದೆ, XOV. ಸೊ ಇಲ್ಲಿ ಒಂದ್ ಅಕ್ಷರ ಬಿಟ್ಟು ಈ ಕಡೆಗೆ ಹೋಯ್ತು, ಇಲ್ಲೂ ಕೂಡ ಒಂದ್ ಅಕ್ಷರ ಬಿಟ್ಟು ಈ ಕಡೆಗೆ ಬರ್ತಿದೆ. ಸೊ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೀಗ್ ಬರ್ತಿದೆ. ಸರಿನಾ? ಓಕೆ, ನೆಕ್ಸ್ಟ್ ಲೆಟರ್ ಯಾವುದು? SLU. ಸೊ ಆರ್ ನಂತರ ರೈಟಿಗೆ ಹೋಗ್ತಿದೆ, ಈ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ಇವಾಗ. ಸರಿನಾ? ಮತ್ತೆ ಸೊ SLU ಹೀಗ್ ಬಂತ. ಸೊ ಈಗ ಇಲ್ಲಿಂದ ಯಾವ ಕಡೆ ಹೋಗ್ಬೇಕು? ಈ ಕಡೆನೆ ಹೋಗ್ಬೇಕು. ಸರಿನಾ? ಸೊ W ಇಂದ ಸ್ಟಾರ್ಟ್ ಆಗ್ಬೇಕು. ಸೊ WNU ಹೀಗ್ ಬರ್ಬೇಕು, WNU. ಸರಿನಾ? ಸೊ WNU ಆಪ್ಷನ್ ಬಿ ಅಲ್ಲಿ ತೋರಿಸಿದ್ದಾರೆ. WNU ಆನ್ಸರ್ ಆಗ್ಬೇಕು. ಸೊ ಒಂದ್ಸತಿ ಈ ಕಡೆ ಹೋಗಿ ಆನ್ಸರ್ ಅಲ್ಲಿ ಈ ಕಡೆ ಹೋದ್ರೆ ಮತ್ತೆ ಅವ್ರು ಈ ಕಡೆ ಹೋದಾಗ ನಾವು ಆನ್ಸರ್ ಅಲ್ಲಿ ಮತ್ತೆ ಈ ಕಡೆನೆ ಬರ್ಬೇಕು. ಸೊ ಸಿಮೆಟ್ರಿ ಇರ್ಬೇಕು. ಸಿಮೆಟ್ರಿ ಅಂದ್ರೆ ಸಮರೂಪತೆ, ಆ ಕಡೆ ಈ ಕಡೆ ಒಂದೇ ತರ ಇರ್ಬೇಕು. ಸರಿನಾ? ಓಕೆ, ನೆಕ್ಸ್ಟ್ ಕ್ವೆಶನ್. ABCD ಹೇಗ್ ಬರ್ತಿದೆ? ABCD ಹೀಗ್ ಹೋಗ್ತದೆ. ಸರಿ ಅಲ್ಲ? ಆಮೇಲೆ CFGH. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ, CFGH ಹೀಗ್ ಹೋಗ್ತಿದ್ಯಾ? ಸೊ ಏನ ಕೆಳಗಡೆ ಯಾವ ಅಕ್ಷರ ಇದೆಯೋ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಸರಿನಾ? ನೆಕ್ಸ್ಟ್ GLMN ಹೀಗ್ ಹೋಗ್ತಿದ್ಯಾ? GLMN. ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? M ಇಂದ ಸ್ಟಾರ್ಟ್ ಆಗ್ಬೇಕು. G ನ ಕೆಳಗಡೆ ಯಾವ ಅಕ್ಷರ ಇದೆಯೋ ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಸೊ MTUV ಹೀಗ್ ಬರ್ಬೇಕಾ? ಸೊ MTUV ಆಪ್ಷನ್ ಬಿ ಅಲ್ಲೇ ಬರ್ತಿದೆ. ಮತ್ತೆ ಈಸಿನಾ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡಿ. ABJE ಅಂತ ಕೊಟ್ಟಿದ್ದಾರೆ. ಸೊ ABJ ಎಲ್ಲಿದೆ? ಇದು ಈ ಕಡೆ ಬರ್ತಿದೆ, JE ಹೀಗ್ ಬರ್ತಿದೆ. ಸೊ ಹೇಗ್ ಬರ್ತಿದೆ? ಈ ಕಡೆ ಮತ್ತೆ ಈ ಕಡೆ ಹೀಗ್ ಬರ್ತಿದ್ಯಾ? ಸೊ ABJE ಕ್ವೆಶ್ಚನ್ ಮಾರ್ಕ್ ಕೊಟ್ಟಿದ್ದಾರೆ, ಅದು ಕಂಡ್ಕೋಬೇಕು. ಸೊ BEQJ ಅಂತ ಕೊಟ್ಟಿದ್ದಾರೆ, ಅದು ಎಲ್ಲಿದೆ? BE. ಓಕೆ, ಸೊ ಮೊದಲು ಇದನ್ನ ನೋಡ್ಬಿಡೋಣ, BEQJ. ಸೊ BE
ಕ್ಯೂ ಜೆ ಎಲ್ಲಿ ಬರ್ತಿದೆ, ಇದು ಜಿ ಜೆ ಆಗಿರ್ಬೇಕು, ಇದು ಜಿ ಜೆ. ಸೊ ಬಿ ಇ ಜಿ ಜೆ ಡಿ ಐ ವೈ ಪಿ. ಸೊ ಡಿ ಐ ವೈ ಪಿ ಹೀಗೆ ಕೊಟ್ಟಿದಾರ. ಪ್ರಶ್ನೆ ಎ ಬಿ ಜೆ ಇ ಇದೆ. ಸೊ ಇಲ್ಲಿಂದ ಬರ್ತಿದೆ ಎ ಬಿ, ಇಲ್ಲಿಂದ ಬರ್ತಿದೆ ಎ ಬಿ ಮತ್ತೆ ಜೆ ಇ ಕೊಟ್ಟಿದ್ದಾರೆ, ಸರಿನಾ? ಸೊ ಈಗ ಯಾವ್ದು ಬರ್ಬೇಕು? ಸೊ ಇಲ್ಲಿ ಬಿ ಇಂದ ಸ್ಟಾರ್ಟ್ ಆದ್ರೆ ಕೆಳಗಡೆ ಎಲ್ಲಿ ಎಂಡ್ ಆಗ್ತಿದ್ಯೋ ಅದ್ರ ಕೆಳಗಡೆ ಎಂಡ್ ಆಗ್ಬೇಕು. ಸೊ ಇ ಹತ್ರ ಎಂಡ್ ಆಗ್ತಿರೋದು ಜೆ ಹತ್ರ ಎಂಡ್ ಆಗ್ಬೇಕು, ಸರಿಯಲ್ಲ? ಸೊ ಇಲ್ಲಿ ಎ ಬಿ ಆದ್ರೆ ಜೆ ಇ ಬರ್ತಿದೆ. ಸೊ ಎ ಎಲ್ಲಿ ಸ್ಟಾರ್ಟ್ ಆಗ್ತಿದೆ, ಇಲ್ಲಿ ಮೇಲೆ ಇದೆ. ಸೊ ಈ ಕಡೆನು ಸಿಮೆಟ್ರಿ ಇರ್ಬೇಕಂದ್ರೆ, ಸಮರೂಪತೆ ಇರ್ಬೇಕಂದ್ರೆ, ಒಂದು ನಿಮಿಷ, ಸಮರೂಪತೆ ಹೇಗ್ ಬರುತ್ತೆ, ಇಲ್ಲಿ ಒಂದ್ ಲೈನ್ ಡ್ರಾ ಕರೆಂಟ್. ಸೊ ಹೀಗೊಂದ್ ಲೈನ್ ಡ್ರಾ ಮಾಡ್ಕೊಂಡ್ರೆ ಸಮರೂಪತೆ ಹೇಗ್ ಬರುತ್ತೆ? ಸೊ ಮತ್ತೆ ಇಲ್ಲಿ ಯಾವ ಕಡೆಯಿಂದ ಸ್ಟಾರ್ಟ್ ಆಗ್ಬೇಕು, ಎ ಇಂದಾನೆ ಸ್ಟಾರ್ಟ್ ಆಗ್ಬೇಕು, ಸರಿಯಲ್ಲ? ಸೊ ಹೇಗ್ ಬರ್ಬೇಕು, ಎ ಡಿ ಬರ್ಬೇಕು, ಎ ಡಿ ಕೆಳಗಿಂದ ಹೋದ್ರೆ ಪಿ ಮತ್ತೆ ಐ ಬರ್ಬೇಕು, ಸರಿನಾ? ಸೊ ಇದನ್ನ ಅಳಿಸ್ಬಿಡೋಣ, ಎ ಬಿ ಮಾತ್ರ ಬರ್ಕೊಳ್ಳೋಣ. ಸೊ ಎ ಬಿ ಜೆ ಇ ಬಂದ್ರೆ ಈ ಕಡೆ ಏನ್ ಬರ್ಬೇಕು, ಎ ಡಿ ಪಿ ಐ ಬರ್ಬೇಕು. ಸೊ ಎ ಡಿ ಪಿ ಐ ಎಲ್ಲಿ ಬರ್ತಿದೆ, ಎ ಡಿ ಪಿ ಐ ಆಪ್ಷನ್ ಎ ಅಲ್ಲಿ ಬರ್ತಿದೆ, ಎ ಡಿ ಪಿ ಐ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ. ಸೊ ಈ ಕಡೆ ಹೇಗ್ ಬರ್ತಿದ್ಯೋ, ಲೆಫ್ಟ್ ಹ್ಯಾಂಡ್ ಸೈಡ್ ಹೇಗ್ ಬರ್ತಿದ್ಯೋ ರೈಟ್ ಹ್ಯಾಂಡ್ ಸೈಡ್ ಕೂಡ ಹಾಗೆ ಬರ್ಬೇಕು, ಸರಿನಾ? ಓಕೆ. ನೆಕ್ಸ್ಟ್ ಕ್ವೆಶ್ಚನ್, ಬಿ ಡಿ ಎಫ್ ಹೆಚ್ ಹೇಗ್ ಬರ್ತಿದೆ, ಬಿ ಡಿ ಎಫ್ ಹೆಚ್ ಝೆಡ್ ತರ ಹೋಗ್ತಿದೆ, ಹೀಗ್ ಹೋಗ್ತಿದೆ, ಸರಿಯಲ್ಲ? ಆಮೇಲೆ ಜಿ ಐ ಎಂ ಹೇಗ್ ಬರ್ತಿದೆ, ಜಿ ಐ ಎಂ ಓ ಹೀಗ್ ಬರ್ತಿದ್ಯಾ, ಅದು ಕೂಡ ಝೆಡ್ ತರ ಹೋಗ್ತಿದೆ, ಬಟ್ ಇಲ್ಲಿ ಮಧ್ಯದಲ್ಲಿ ಸ್ಟಾರ್ಟ್ ಆಗ್ತಿದೆ, ಹೀಗ್ ಹೋಗ್ತಿದೆ, ಸರಿನಾ? ಆಮೇಲೆ ಇ ಜಿ ಕೆ ಎಂ ಅದೆಲ್ಲಿ ಬರ್ತಿದೆ, ಇಲ್ಲಿ ಇ ಜಿ ಕೆ ಎಂ. ಸೊ ಎಲ್ಲಿ ಸ್ಟಾರ್ಟ್ ಆಗ್ಬೇಕು ಇವಾಗ, ಇಲ್ಲಿ ಸ್ಟಾರ್ಟ್ ಆಗ್ಬೇಕು ಮಧ್ಯದಲ್ಲಿ, ಯಾಕಂದ್ರೆ ಇಲ್ಲಿ ಎಫ್ ಮತ್ತೆ ಹೆಚ್ ನ ನಡುವೆ ಇರುವ ಜಿ ಮಧ್ಯದ ಜಿ ನ ಕೆಳಗಡೆ ಸ್ಟಾರ್ಟ್ ಆಗ್ತಿದೆ, ಸರಿಯಲ್ಲ? ಸೊ ಇಲ್ಲೂ ಕೂಡ ಎಲ್ ಹತ್ರ ಸ್ಟಾರ್ಟ್ ಆಗ್ಬೇಕು. ಸೊ ಎಲ್ ಎಂ ಎಲ್ ಎನ್ ಟಿ ಯು ಹೀಗ್ ಬರ್ಬೇಕಾ? ಸೊ ಎಲ್ ಎನ್ ಟಿ ಯು ಎಲ್ ಬರ್ತಿದೆ, ಎಲ್ ಎನ್ ಟಿ ಇದೇನಿದು, ಎಲ್ ಎನ್ ಟಿ ವಿ ವಿ ಬರ್ತಿದೆ ಇಲ್ಲಿ. ಸೊ ಎಲ್ ಎನ್ ಟಿ ವಿ ಯಾವ ಆಪ್ಷನ್ ಅಲ್ಲಿ ಬರ್ತಿದೆ, ಆಪ್ಷನ್ ಎ ಅಲ್ಲಿ ಬರ್ತಿದೆ, ಸರಿನಾ? ಮೇ ಬಿ ಕಲರ್ ಬೇರೆ ಯೂಸ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗದೆ ಇರ್ಬೋದು. ಒಂದ್ ನಿಮಿಷ, ಕಲರ್ಸ್ ಎಲ್ಲಿದೆ, ಕಲರ್ಸ್ ಎಲ್ಲಿದೆ, ಬ್ಲೂ ಕಲರ್ ನ ಯೂಸ್ ಮಾಡೋಣ. ಸೊ ಇ ಜಿ ಕೆ ಎಂ ಅಲ್ಲ, ಸೊ ಇ ಜಿ ಕೆ ಎಂ ಹೀಗ್ ಬಂದ್ರೆ ಎಲ್ ಇಂದ ಸ್ಟಾರ್ಟ್ ಆಗ್ಬೇಕು, ಎಲ್ ಎನ್ ಟಿ ವಿ ಹೀಗ್ ಬರ್ಬೇಕು, ಸರಿನಾ? ಸೊ ಅದೇ ಪ್ಯಾಟರ್ನ್ ಫಾಲೋ ಆಗ್ಬೇಕು, ಸಿಮೆಟ್ರಿ ಇರ್ಬೇಕು. ಸೊ ಎಲ್ ಎನ್ ಟಿ ವಿ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಚೇಂಜ್ ಆಗ್ತದೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡಿದ್ರೆ ಏನ್ ಬರ್ತಿದೆ, ಬಿ ಜಿ ಎಫ್ ಸಿ ಎಲ್ಲಿದೆ, ಬಿ ಜಿ ಎಫ್ ಸಿ ಹೀಗ್ ಬರ್ತಿದೆ, ಬಿ ಜಿ ಎಫ್ ಸಿ ಜಿ ಎನ್ ಎಂ ಹೆಚ್, ಜಿ ಎನ್ ಎಂ ಹೆಚ್. ಸೊ ಇಲ್ಲಿ ಶುರು ಆಗ್ತಿದೆ, ಕರೆಕ್ಟ್ ಅಲ್ಲ? ಇಲ್ಲಿ ಶುರುವಾಗಿ ಹೀಗ್ ಹೋಗ್ತಿದೆ ಪ್ಯಾಟರ್ನ್. ಸೊ ಇ ಎಲ್ ಕೆ ಎಫ್ ಎಲ್ ಬರ್ತಿದೆ, ಇ ಎಲ್ ಕೆ ಎಫ್ ಎಲ್ ಶುರು ಆಗ್ಬೇಕು, ಎಲ್ ಹತ್ರ ಶುರು ಆಗ್ಬೇಕು. ಸೊ ಎಲ್ ಯು ಟಿ ಎಂ ನಮ್ಮ ಆನ್ಸರ್ ಆಗಿರ್ಬೇಕು. ಸೊ ಆಪ್ಷನ್ ಎ ಎಲ್ ಯು ಟಿ ಎಂ ಆನ್ಸರ್ ಆಗಿರ್ಬೇಕು.
ಸೊ ಇಲ್ಲೂ ಕೂಡ ಸಿಮೆಟ್ರಿಯನ್ನೇ ಹುಡುಕ್ಬೇಕು ನಾವು. ಸೊ ಸಿಮೆಟ್ರಿ ಎಲ್ಲಿ ಬರ್ತಿದೆ, ಈ ತರನೇ ಪ್ಯಾಟರ್ನ್ ಇರ್ಬೇಕು ನೆಕ್ಸ್ಟ್ ಆನ್ಸರ್ಗೂ ಕೂಡ, ಸರಿನಾ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ, ಎ ಬಿ ಒಂದ್ ಆರೋ ಮಾರ್ಕ್ ಈ ಕಡೆ, ಎ ಡಿ ಇನ್ನೊಂದ್ ಆರೋ ಮಾರ್ಕ್ ಈ ಕಡೆ, ಸಿ ಎಫ್ ಸಿ ಹೆಚ್. ಸೊ ಎ ನ ಕೆಳಗಡೆ ಸ್ಟಾರ್ಟ್ ಆಗ್ತಿದೆ, ಇಲ್ಲಿ ಸ್ಟಾರ್ಟ್ ಆಗ್ತಿದೆ. ಸೊ ಸಿ ಎಫ್ ಸಿ ಹೆಚ್, ಸರಿನಾ. ಹೆಚ್ ಎಂ ಹೆಚ್ ಒ, ಹೆಚ್ ಎಲ್ಲಿದೆ, ಇಲ್ಲಿದೆ. ಸೊ ಹೆಚ್ ಎಂ ಹೆಚ್ ಒ ಎಲ್ಲಿ ಶುರು ಆಗ್ಬೇಕು ಇವಾಗ, ಎನ್ ಹತ್ರ ಶುರು ಆಗ್ಬೇಕು. ಸೊ ಎನ್ ಯು ಎನ್ ಡಬ್ಲ್ಯೂ ಬರ್ಬೇಕು. ಸೊ ಎನ್ ಯು ಎನ್ ಡಬ್ಲ್ಯೂ ಎಲ್ಲಿದೆ, ಎನ್ ಯು ಎನ್ ಡಬ್ಲ್ಯೂ ಇಲ್ಲಿದೆ ನೋಡಿ, ಆಪ್ಷನ್ ಡಿ, ಸರಿನಾ. ಓಕೆ, ನೆಕ್ಸ್ಟ್ ಕ್ವೆಶನ್, B1 C2. ಸೊ B1 C2 ಹೀಗ್ ಬರ್ತಿದ್ಯಾ. G4 H5, G4 ಎಲ್ಲಿದೆ, G4 H5 ಹೀಗ್ ಬರ್ತಿದೆ. ಸೊ F3 E2 ಅದು ಈ ಕಡೆ ಬರ್ತಿದೆ, F3 E2. ಸೊ ಆನ್ಸರ್ ಎಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕು, ಕೆಳಗಡೆ ಸಿಮೆಟ್ರಿ ಇರ್ಬೇಕಲ್ಲ, ಸಮರೂಪತೆ ಇರ್ಬೇಕು ಇದಕ್ಕೂ ಮತ್ತೆ ಇದು, ಸರಿನಾ. ಇಲ್ಲಿ ಲೈನ್ ಡ್ರಾ ಮಾಡ್ಕೊಂಡ್ರೆ O10 N9 ಬರ್ಬೇಕಾ. ಸೊ ಆಗ ಸಿಮೆಟ್ರಿ ಬರುತ್ತೆ. ಸೊ O10 N9 ಎಲ್ಲಿ ಬರ್ತಿದೆ, ಆಪ್ಷನ್ ಎ, O10 N9. ನೆಕ್ಸ್ಟ್ ಕ್ವೆಶನ್, I1CU15. ಸೊ 1CU15 ಹೀಗ್ ಬರ್ತಿದ್ಯಾ. ಆಮೇಲೆ 4HS13. ಸೊ 4HS13 ಹೀಗ್ ಬರ್ತಿದೆ, ಸರಿನಾ. 3EW17. ಸೊ 3EW17 ಹೀಗ್ ಬಂದ್ರೆ ಇಲ್ಲೂ ಕೂಡ ಸಮರೂಪತೆ ಸಿಮೆಟ್ರಿ ಬರ್ಬೇಕು. ಸೊ ಎಲ್ಲಿ ಬರ್ಬೇಕು ಆನ್ಸರು, 10NY19 ಬರ್ಬೇಕಾ. ಸೊ 10NY19 ಯಾವ ಆಪ್ಷನ್ ಅಲ್ಲಿ ಇದೆ, ಆಪ್ಷನ್ ಡಿ, 10NY19, ಸರಿನಾ. ನೆಕ್ಸ್ಟ್ ಕ್ವೆಶನ್, A21 ಕೊಟ್ಟಿದ್ದಾರೆ. ಸೊ A21 ಎಲ್ ತರ ಬರ್ತಿದೆ, ಈ ಶೇಪ್ ಅಲ್ಲಿ ಬರ್ತಿದೆ. A23 ಈ ಕಡೆ ಬರ್ತಿದೆ, ಸರಿನಾ. ಆಮೇಲೆ D78 ಹೀಗ್ ಬರ್ತಿದ್ಯಾ. ಆಮೇಲೆ ಆನ್ಸರ್ ಹೇಗ್ ಬರ್ಬೇಕು, ಸಿಮೆಟ್ರಿ ಇರ್ಬೇಕಂದ್ರೆ D76 ಬರ್ಬೇಕಲ್ಲ. ಸೊ ಈ ಕಡೆ ಕೊಟ್ಟಿದ್ದಾರೆ, ನಾವು ಈ ಕಡೆ ಫಿಲ್ ಮಾಡ್ಬೇಕು. ಸೊ D76 ಆಪ್ಷನ್ ಬಿ ಅಲ್ಲಿ ಬರ್ತಿದೆ. ಸೊ ಆಪ್ಷನ್ ಬಿ ನಮ್ಮ ಆನ್ಸರ್. ಓಕೆ, ನೈನ್ತ್ ಕ್ವೆಶನ್ ಅನ್ನ ನೋಡಿದ್ರೆ A2B1 ಕೊಟ್ಟಿದ್ದಾರೆ. ಸೊ A2B1 ಎಕ್ಸ್ ಶೇಪ್ ಅಲ್ಲಿ ಇದೆಯಾ. ಸೊ ಕ್ಲೀನ್ ಆಗಿ ಬರ್ಕೊಳ್ಳೋಣ ಸ್ವಲ್ಪ. A2B1 ಹೇಗಿದ್ಯಾ. ಸೊ ಈ ಶೇಪ್ ಅಲ್ಲಿ ಬರ್ತಿದೆ. ಓಕೆ, E10J5 ಅಂತ ಕೊಟ್ಟಿದ್ದಾರೆ, ಎಲ್ಲಿ ಬರ್ತಿದೆ, E10J5. ಸೊ ಎ ಆದ್ಮೇಲೆ ಒಂದ್ ಅಕ್ಷರ ಬಿಟ್ಟು ಕೆಳಗಡೆ ಸ್ಟಾರ್ಟ್ ಆಗ್ತಿದೆ, ಇಲ್ಲಿ ಸ್ಟಾರ್ಟ್ ಆಗ್ತಿದೆ, ಸರಿಯಲ್ಲ. A4D10 ಅಂತ ಕೊಟ್ಟಿದ್ದಾರೆ, ಅದ್ ಹೇಗ್ ಬರುತ್ತೆ, A4D10 ಹೀಗ್ ಬರುತ್ತಾ. ಸೊ ಸಿಮೆಟ್ರಿ ಇರ್ಬೇಕಂದ್ರೆ ಇದು ಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಾ. ಸೊ I16P9 ಆಗಿರ್ಬೇಕು. ಸೊ ಹೀಗಾದ್ರೆ ಏನಾಗುತ್ತೆ, ಸಮರೂಪತೆ ಬರುತ್ತೆ ಎರಡು ಕಡೆ, ಈ ಕಡೆನು ಈ ಕಡೆನು ಸಿಮೆಟ್ರಿ ಬರುತ್ತೆ, ಸರಿಯಲ್ಲ. ಸೊ I16P9 ಎಲ್ಲಿ ಬರ್ತಿದೆ, ಆಪ್ಷನ್ ಎ ಅಲ್ಲಿ ಬರ್ತಿದೆ, I16P9. ಈಸಿನಾ. ಓಕೆ, ನೆಕ್ಸ್ಟ್ 10th ಕ್ವೆಶನ್, JRS5. ಸೊ JRS5 ಹೇಗ್ ಬರ್ತಿದೆ, ಹೀಗ್ ಬರ್ತಿದೆ. ಸೊ JR ಲೆಟರ್ ಮೇಲೆ ಬರೆಯೋದು ಬೇಡ, JRS5 ಹೀಗ್ ಬರ್ತಿದೆ, ಸರಿನಾ. ಸೊ ಈ ಶೇಪ್ ಅಲ್ಲಿ ಬರ್ತಿದೆ. ಆಮೇಲೆ TXW9 ಅದು ಎಲ್ಲಿದೆ, ಇಲ್ಲಿ TXW9. ಸೊ ಇದು ಎರಡು ಕಡೆ ಸಮರೂಪತೆ ಬಂತು, ಸಿಮೆಟ್ರಿ ಇದೆ. ಸೊ EST2 ಅದು ಎಲ್ಲಿದೆ, EST2 ಇದೆ,
ಸೊ EST 2 ಹೀಗ್ ಬರ್ತಿದೆ. ಸೊ ಈ ಕಡೆನೂ ಏನಾಗ್ಬೇಕು, ಸಮರೂಪತೆ ಬರ್ಬೇಕು. ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು, ಐ ಇಂದ ಸ್ಟಾರ್ಟ್ ಆಗ್ಬೇಕು. ಸೊ ಐ ಈ ಪಾಯಿಂಟ್ಸ್ ಎಲ್ಲ ಎಲ್ಲಿದೆ, EST2 ಪಾಯಿಂಟ್ಸ್ ಇಲ್ಲಿ ಇದೆಯಲ್ಲ. ಸೊ ಐ ಇಂದ IW V4 ಇರ್ಬೇಕಾ. ಸೊ IWV4 ಹೀಗಿರ್ಬೇಕಾ. ಸೊ ಇಲ್ಲಿ JRS5 ಪಾಯಿಂಟ್ಸ್ ಆಗಿತ್ತು, PXW9 ಪಾಯಿಂಟ್ಸ್ ಆಗಿತ್ತು. ಸೊ ಈ ಕಡೆಯಿಂದ ಸಿಮೆಟ್ರಿ ಬರ್ಬೇಕಾದ್ರೆ, ಸಮರೂಪತೆ ಬರ್ಬೇಕಾದ್ರೆ ಹೇಗಿರ್ಬೇಕು, ಐ ಇಂದ ಸ್ಟಾರ್ಟ್ ಆಗಿ IWV ಮತ್ತೆ 4, IWV4 ಎಲ್ಲಿದೆ, ಆಪ್ಷನ್ ಬಿ ಅಲ್ಲಿ ಕಾಣಿಸ್ತಿದೆ. ಸರಿನಾ. ಸೊ ಇಷ್ಟು ಪ್ರಶ್ನೆಗಳು ನಂಬರ್ ಲೆಟರ್ ಪಿರಮಿಡ್ಗೆ ಸಂಬಂಧಿಸಿದ ಹಾಗೆ ಇದೆ. ನೆಕ್ಸ್ಟ್ 11, 12, 13, 14, 15 ಕ್ವೆಶನ್ಗೆ ಪಿರಮಿಡ್ ಅನ್ನ ಕೊಡೋದು ಮರ್ತಿದ್ದಂಗಿದ್ದಾರೆ, ನಂಗೆ ಹಾಗ ಅನಿಸ್ತಿದೆ. ಸೊ 11, 12 ಸಾಲ್ವ್ ಆಗ್ತಿಲ್ಲ ಏನ್ ಮಾಡಿದ್ರು. ಸೊ ಅದು ಪಿರಮಿಡ್ ಮೋಸ್ಟ್ಲಿ ಮಿಸ್ ಆಗಿರ್ಬೇಕು ಅನಿಸ್ತಿದೆ ನಂಗೆ. ಸೊ 10ಗೆ ಸ್ಟಾಪ್ ಮಾಡೋಣ, ಯಾಕಂದ್ರೆ ಟಾಪಿಕ್ ನಂಬರ್ ಲೆಟರ್ ಪಿರಮಿಡ್ ಅದಕ್ಕೆ. ಸೊ ಯಾವ ತರ ಪಿರಮಿಡ್ ಕೊಟ್ರು ಪ್ಯಾಟರ್ನ್ ರೆಕಗ್ನೈಸ್ ಮಾಡಿ ಸಿಮೆಟ್ರಿನ, ಸಮರೂಪತೆನ ನೋಡ್ಬೇಕು. ಸರಿನಾ. AB ಗೆ ಯಾವ ತರ ಸಂಬಂಧ ಇದೆಯೋ CD ಗೂ ಅದೇ ತರ ಸಂಬಂಧ ಇರ್ಬೇಕು. ಸರಿನಾ. ಸೊ ತುಂಬಾನೇ ಈಸಿ ನಂಬರ್ ಲೆಟರ್ ಪಿರಮಿಡ್. ಕ್ವೆಶನ್ ಸರಿಯಾಗಿ ಕೊಟ್ಟಿದ್ರೆ ಆನ್ಸರ್ ಕೂಡ ಸರಿಯಾಗಿ ಬರುತ್ತೆ. ಸರಿನಾ. ಸೊ ಎಲ್ಲಾರ್ಗು ಅರ್ಥ ಆಯ್ತು ಅನ್ಕೊಂತೀನಿ. ಎಲ್ಲಾರ್ಗು ನಮಸ್ಕಾರ. ಥ್ಯಾಂಕ್ ಯು.